ಗುರು ಕೆಲಸ ಯಾವತ್ತಿದ್ರು ಇರೋದೇ ಗುರು. ಟೀ ಮ್ಯಾನುಫ್ಯಾಕ್ಚರಿಂಗ್, ಪ್ಯಾಕೇಜಿಂಗ್, ಸೆಲ್ಲಿಂಗ್ ಫ್ಯಾಕ್ಟರಿ. ದಿಸ್ ಇಸ್ ಅ ಫ್ಯಾಮಿಲಿ ಟ್ರಿಪ್ ಅಲ್ವಾ? ಓನ್ಲಿ ನಾರ್ಮಲ್ ರೋಡ್, ನಾಟ್ ಗಾಡ್ ಸೆಕ್ಷನ್. ಎಲ್ಲ ನಾನಾಗಿದ್ದಿದ್ರೆ ಭಯ ಬೀಳ್ತಾ ಇದ್ದೆ. ನಾವ್ ಹಿಂದೆನೇ ಇದೀವಿ. ಅಯ್ಯೋ, ತೆಲುಗು ತಮಿಳು ಎಲ್ಲ ಮಿಕ್ಸ್. ಹೋಗೋಣ. ಸೊ ಗೈಸ್, ನಾವು ಬರಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆ್ಯಂಡ್ ವೆದರ್ ಚೇಂಜ್ ಆಗ್ತಿತ್ತು, ಫಾಗ್ ಇರ್ತಿತ್ತು ಆ್ಯಂಡ್ ಈಗ ಮಳೆ ಬರ್ತಾ ಇದೆ. ಸೊ ಎಲ್ಲ ವೆದರ್ ಅಟ್ ಒನ್ಸ್ ನಾವು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ವಿ. ಜೀಪ್ ರೈಡ್ ಅಂತೂ ಪಾರ್ಕ್ ಈಗ ಜಿಪ್ಲೈನ್ ಎಲ್ಲ ಇರುತ್ತೆ ಅನಿಸುತ್ತೆ ಇಲ್ಲಿ. ಹಾಂ. ಸೊ ಜೀಪ್ ರೈಡ್ ಅಂತೂ ಮಸ್ತಾಗಿದೆ, ವೆದರ್ ಅಂತೂ ಸೂಪರ್ ಆಗಿದೆ. ನನಗೆ ಕಾರ್ನ್ ಬೇಕು. ಇಲ್ಲ ಅಪ್ರಮ ಡ್ಯಾಮು. ಓಕೆ 1944 ಡ್ಯಾಮ್ ಬಿಲ್ಡ್ ಆಗಿರೋದು. ಈ ಡ್ಯಾಮ್ ಹೆಸರೇನ? ಡ್ಯಾಮ್ ನೇಮ್ ಅಡ್ರೆಸ್ ಡ್ಯಾಮ್. ನಮ್ಮ ಜೀಪ್ ನಮ್ಮನ್ನ ಇಲ್ಲಿ ಬಿಟ್ಟರು. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತೆ, ಟೀ ವ್ಯಾಲಿ. ಟೀ ವ್ಯಾಲಿ ರೆಸಾರ್ಟ್. ಟೀ ವ್ಯಾಲಿ ಆಕ್ಚುಲಿ ಇದು ಟೀ ಎಸ್ಟೇಟ್. ಟೀ ಎಸ್ಟೇಟ್. ನಮ್ಮ ಫೋಟೋಗ್ರಾಫರ್ ಫೋಟೋ ತೆಗಿತಾ ಇದ್ದಾರೆ. ಟೀ ಪ್ಲಾಂಟೇಶನ್ ಇಲ್ಲಿಂದ ಒಂದು 100 ಮೀಟರ್ಸ್. ಕರೆಕ್ಟ್. ನಾವು ಊಟಿ ಟ್ರಿಪ್ ಹೋಗಿದ್ವಲ್ಲ ಲಾಸ್ಟ್ ಇಯರು, ಅದಕ್ಕಿಂತ ಫಾಗ್ ಇದೆ ಇದು. ಸೊ ಗೈಸ್, ನಡ್ಕೊಂಡು ಹೋಗ್ತಾ ಇದ್ದೀವಿ ಟೀ ಪ್ಲಾಂಟೇಶನ್ಗೆ. ಆ್ಯಂಡ್ ಫಾಗ್ ಮಾತ್ರ ಏನು ಮಸ್ತಾಗಿದೆ ಅಂದರೆ, ನೇಚರು, ವೆದರು ಎಲ್ಲ ಸಖತ್ತಾಗಿದೆ. ಮಂಜುನಾಥ್ ಟಿ.ಡಿ ಅವರು ಮಿಸ್ಸಿಂಗು, ಅಂದರೆ ಅಲ್ಲೇ ಇದ್ದಾರೆ, ಇನ್ನೂ ಬರಬೇಕು, ವೇಟಿಂಗ್ ಅವ್ರ ಫೋಟೋಸ್. ಓಕೆ, ಲೆಟ್ಸ್ ಗೋ. ಆ್ಯಂಡ್ ನಮ್ಮ ಊಟಿ ವ್ಲಾಗೂ ನಮ್ಮ ಚಾನಲಲ್ಲಿದೆ, ಚೆಕ್ ಮಾಡಿ. ಅದೂ ಸಖತ್ತಾಗಿತ್ತು. ಇದು ಅದಕ್ಕಿಂತ ಸಖತ್ತಾಗಿದೆ ಟ್ರಿಪ್ಪು. You are the king of the universe. You are my king, and you're in vlog now. Yeah. So guys, see the view. Yeah, it's ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಾವು ಬಂದಾಗ ಬಿಸಿಲು ಹೊಡಿತಾ ಇತ್ತು. ಲೈಕ್ ನಾನೇ ಒಂದು ಸೆಕೆಂಡು ಏನು ಯೋಚನೆ ಮಾಡಿದೆ ಅಂದರೆ, ಲೈಕ್ ರಾಂಗ್ ಡಿಸಿಷನ್ ಏನಾದ್ರು ತೊಗೊಂಡ್ವಾ ಈ ಪ್ಲೇಸಿಗೆ ಬರಲಿಕ್ಕೆ ಅಂತ ಅಂದ್ಕೊಂಡೆ. ಇಟ್ಸ್ ಜಸ್ಟ್ 20 ಮಿನಿಟ್ಸಲ್ಲಿ ವೆದರ್ ಈ ರೀತಿ ಚೇಂಜ್ ಆಗಿದೆ. ಎಸ್ ಪಾಪಾ. ಸೂಪರ್ ಆಗಿದೆ ಆ್ಯಂಡ್ ಮಸ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು. ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಸಡನ್ ವೆದರ್ ಚೇಂಜು. ಅವರು ಎಲ್ಲೋದ್ರು ಸೀರಿಯಸ್ಲಿ ಗೊತ್ತಿಲ್ಲ. ಅವ್ರ ಫೋಟೋಸ್ ಏನೋ ತೆಗಿತಾ ಇರ್ಬೋದು ಅಲ್ಲಿ. ಟಿ.ಡಿ ಆ್ಯಂಡ್ ಲತಾ ಎಲ್ಲೋದ್ರು ಕಾಣಿಸ್ತಾನೆ ಇಲ್ಲ. ಬಟ್ ಇಟ್ಸ್ ಓಕೆ, ಲೆಟ್ ದೆಮ್ ಟೇಕ್ ದೇರ್ ಟೈಮ್. ನಮ್ಗೇನು ಅರ್ಜೆಂಟ್ ಇಲ್ಲ. ಅವ್ರ ಸ್ಪೇಸ್ ಅವ್ರು ಕೊಟ್ಟಿದ್ದೀವಿ. ಲೆಟ್ ದೆಮ್ ಟೇಕ್ ಆ್ಯಂಡ್ ಇವನ್ ಲೆಟ್ ದೆಮ್ ಎಂಜಾಯ್, ಹ್ಯಾವ್ ಸಮ್ ನೈಸ್ ಫೋಟೋ ಶೂಟ್ಸ್. ಬನ್ನಿ ನಾವು ನೋಡಿ, ಇದು ಆ್ಯಕ್ಚುಲಿ ಟೀ ವ್ಯಾಲಿ ರೆಸಾರ್ಟ್ ಅಂತ ಅಲ್ಲಿ ಬೋರ್ಡ್ ಹಾಕಿರೋದು. ಬಟ್ ಐ ಡೋಂಟ್ ನೋ ಇಲ್ಲಿ ರೆಸಾರ್ಟ್ ಇದೆಯಾ ಇಲ್ವಾ ಅಂತ. ಇದೆ ಅನ್ಸುತ್ತೆ, ಕೆಳಗಡೆ ನಡ್ಕೊಂಡು ಹೋಗ್ಬೇಕು. ಮೇ ಬಿ ರೋಡ್ ಇದೆ ಅಂದರೆ ಇರ್ಬೋದೇನೋ, ಬಟ್ ನಾವು ಇನ್ ಡೀಟೇಲ್ ನಾವು ಕೇಳಿಲ್ಲ ಯಾರನ್ನೋ. But this is the tea plantation, which they told. It's completely filled with a tea plantation. So ಮಸ್ತಾಗಿದೆ. ನೀವು ಬನ್ನಿ. You enjoying? Yes, I am enjoying. Cool. ಗುರು ಕೆಲಸ ಯಾವತ್ತಿದ್ರು ಇರೋದೇ ಗುರು. ಹೌದು ಗುರು, ಎಂಜಾಯ್ ಮಾಡು. ಅದಕ್ಕೆ ಗುರು ನಾವು ಬಂದಿರೋದು. ಗೈಸ್, ಇಲ್ಲಿ ಒಂದು ಅಷ್ಟು ಫೋಟೋಸ್ ತಗೊಂಡ್ವಿ, ವಿಡಿಯೋಸ್ ಮಾಡಿದ್ವಿ. ಅದೆಲ್ಲನೂ ರೀಲ್ಸಲ್ಲಿ ಬರುತ್ತೆ, ಚೆಕ್ ಮಾಡಿ. ಆ್ಯಂಡ್ ಈಗ ನಾವು ತಿರ್ಗಾ ಜೀಪ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನು
ಸುಮಾರು ಪ್ಲೇಸಸ್ ನೋಡೋದಿದೆ. ಸೊ ಆದಷ್ಟು ಬೇಗ ಕವರ್ ಮಾಡಬೇಕು ಎಲ್ಲ. ಏನಂತೀರಾ? ಹೌದು. ವಾಟ್ ಇಸ್ ದಿಸ್? ಸೊ ಫೈನಲಿ ಟೀ ವ್ಯಾಲಿ ಫೋಟೋಸ್ ಕಂಪ್ಲೀಟ್ ಆಯಿತು. ಟೀ ಪ್ಲಾಂಟೇಶನ್ ವೆದರ್ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಟೀ ವ್ಯಾಲಿಯಲ್ಲಿ ವೆದರ್ ಮಾತ್ರ ಮಸ್ತ್. ಹೌದು. ನಾವು ಬಂದಾಗ ಸ್ವಲ್ಪ ಫಾಗ್ ಇತ್ತು, ಈಗ ನೋಡಿ ಕ್ಲಿಯರ್ ಆಗಿದೆ ಎಲ್ಲ, ಸಖತ್ತಾಗಿದೆ. ಸೊ ಬೇಗ ಬೇಗ ಹೋಗೋಣ, ಎಲ್ಲ ಪ್ಲೇಸಸ್ ಕವರ್ ಮಾಡೋಣ. ಇದೆಲ್ಲ ಟೀ ಪ್ಲಾಂಟೇಶನ್ ಆ್ಯಂಡ್ ಇದು ಇರೋದು 1 lakh acre ಅಂತೆ. ಆ್ಯಂಡ್ ದ ಕಂಪ್ನಿ ಬ್ರ್ಯಾಂಡ್ ಇಸ್ ಟಾಟಾ ಚಾಯ್. ವಾವ್. ಟೊಮೆಟೊನು ಇದೆ ಗೈಸ್ ಮುನ್ನಾರಲ್ಲಿ. ನೋಡಿ ಡೆಲಿವರಿ ತಗೊಂಡು ಹೋಗ್ತಾ ಇದ್ದಾರೆ. ವಾವ್, ಯೂಕಲಿಪ್ಟಸ್ ಟ್ರೀಸ್, ನೀಲಗಿರಿ. ಪೈನ್ ಫಾರೆಸ್ಟ್ ಇದೇ ಥರ ಇರುತ್ತೆ, ಆಲ್ಮೋಸ್ಟ್ ಸಿಮಿಲರ್ ಅಲ್ವಾ? ಸೀಸನ್ ಫ್ಲವರ್ಸ್ ಆಲ್ ದಿಸ್ ಆರ್. ಮಾರ್ಚ್ ಆ್ಯಂಡ್ ಮತ್ತು ಏಪ್ರಿಲಲ್ಲಿ ಬ್ಲೂ ಕಲರ್ ಇರುತ್ತಂತೆ ಫ್ಲವರ್ಸ್. ಇದು ಸೀಸನಲ್ ಫ್ಲವರ್ಸ್. ನಾವು ಅಲ್ಲಿಂದ ಇಲ್ಲಿ ಬರೋಕ್ಕೆ 5 minutes ಆಗಿಲ್ಲ, ಅಷ್ಟು ಬೇಗ ತಿರ್ಗಾ ಫಾಗು ಮಳೆ ಬರ್ತಾ ಇದೆ. ಸೊ ಗೈಸ್ ಎಂಜಾಯ್ ಮಾಡ್ತಿದ್ದೀರಾ? ಫುಲ್ಲು ನಮಗೆ ಗೈಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಪ್ಲೇಸಸ್ಗೂ. ಆಕ್ಚುಲಿ ಇನ್ನೊಂದು ಏನಂದ್ರೆ ಇವರು ನೋಡ್ತಿದ್ರೆ ನಮ್ಮ ಕೊಲಿಗ್ ಒಬ್ರು ಇದ್ದಾರೆ, ನಿಶಾಂತ್ ಅಂತ. ನಿಶಾಂತ್ ಬ್ರೋ. ಆಕ್ಚುಲಿ ಐ ಆಮ್ ರಿಮೆಂಬರಿಂಗ್ ಹಿಮ್. ಚಿತ್ತಪ್ಪ ಹಾಗೆ ಇದ್ದಾರೆ, ಸಿಮಿಲರ್ ಫೇಸ್. ಲುಕ್ ಅಟ್ ದ ಫಾಲ್ಸ್. அது பிரைவேட் வாட்டர் ஃபால்ஸ். ஸ்டேட் ಇದೆಯಲ್ವಾ, இல்ல பக்கத்துல போக முடியாது. இது ஒன்லி அந்த வியூ மட்டும் தான். மட்டும் தான். ಅಷ್ಟು ಬೇಗ ಕವರ್ ಆಗೋಯ್ತು ಫಾಗಲ್ಲಿ. ಮತ್ತೆ ರಿಟರ್ನ್ ಬರ್ತಾ ಕಾಣುತ್ತೆ. ಇನ್ ಕೇಸ್ ಓಪನ್ ಇದೆ. ಅದೇ ನೋಡೋಣ. ಟೀ ಮ್ಯಾನುಫ್ಯಾಕ್ಚರಿಂಗ್, ಪ್ಯಾಕೇಜಿಂಗ್, ಸೆಲ್ಲಿಂಗ್ ಫ್ಯಾಕ್ಟ್ರಿ ಇಸ್ ಹಿಯರ್. ಟಾಟಾ. ನೋಡಿ ನಿಮಗೆ ಟೀ ಪೌಡರ್ಸ್ ಬೇಕಂದ್ರೆ ಎಲ್ಲ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಚಾಕ್ಲೇಟ್ಸ್, ಹೋಮ್ ಮೇಡ್ ಚಾಕ್ಲೇಟ್ಸ್ ಇರುತ್ತೆ, ಎಲ್ಲ ಶಾಪಲ್ಲೂ ಇರುತ್ತೆ. ಹಂಗಾದ್ರೆ ನಾವು ಟಾಟಾ ಟೀ ಕುಡಿಬೇಕು ಇವಾಗ. ನಾವು ನಮ್ಮ ಇಂಡಿಯನ್ ಬ್ರ್ಯಾಂಡ್ ನ ಉದ್ಧಾರ ಮಾಡಿಲ್ಲ ಅಂತಂದ್ರೆ ಯಾರು ಮಾಡ್ತಾರೆ? ದಂಡಾಲಯ್ಯ ದಂಡಾಲಯ್ಯ ಮಹಾರಾಜೈನು ಮುಂಡಾಲಯ್ಯ. ಇದು ಆಕ್ಚುಲಿ ಚೆನ್ನಾಗಿರೋದು. ಪವರ್ ಸಪ್ಲೈ ಆಗುವಂಥ ಪೈಪ್ಲೈನ್ ಅಂತ ಇದು. ಸೊ ನೋಡಿ ನೋಡಿ ಹೇಗಿದೆ. ವಿ ಆರ್ ಇನ್ ಖರದೀಪರ ವ್ಯೂ ಪಾಯಿಂಟ್ ಇನ್ ಮುನ್ನಾರ್. ಈಗ ನಾವು ಮೇಲೆ ಹೋಗ್ತಿದ್ದೀವಿ ಟು ಸಿ ದ ವ್ಯೂ. ಲುಕ್ ಅಟ್ ದಟ್. ಒನ್ ಆಫ್ ದ ವ್ಯೂ ಪಾಯಿಂಟ್ ಇನ್ ಮುನ್ನಾರ್, ಖರದೀಪರ ವ್ಯೂ ಪಾಯಿಂಟ್. ಟಯರ್ಡ್ ಆಯ್ತು ಯಾಕಂದ್ರೆ ಹತ್ಕೊಂಡ್ ಬಂದಿದ್ದೀನಿ, ಮೇಲೆ ಸ್ಟೆಪ್ಸ್ ಇತ್ತು. ಆ್ಯಂಡ್ ಇಲ್ಲಿ ಮೇನ್ ಏನಂದರೆ 5 minutes ಲೈಕ್ ವೆದರ್ ಚೇಂಜ್ ಆಗ್ತಾ ಇದೆ. 5 ನಿಮಿಷಕ್ಕೆ ಬಿಸಿಲು ಬರುತ್ತೆ, 5 ನಿಮಿಷಕ್ಕೆ ಮಳೆ ಬರುತ್ತೆ, ಆ್ಯಂಡ್ ನೆಕ್ಸ್ಟ್ 5 minutesಗೆ ಫುಲ್ ಫಾಗ್ ಆಗಿರುತ್ತೆ. ಸಕ್ಕತ್ತಾಗಿದೆ ಮಾತ್ರ. ವಿ ಆರ್ ಟ್ರೂಲಿ ಎಂಜಾಯಿಂಗ್ ದ ವ್ಯೂ. ಟಯರ್ಡ್ ಆಗ್ತಾಯಿದೆ. ತುಂಬ ಪೀಸ್ಫುಲ್ ಆಗಿದೆ, ಸೈಲೆಂಟಾಗಿದೆ. ಆ್ಯಂಡ್ ಯು ನೋ ವಾಟ್, ನಮ್ಮ ಜೊತೆಗೆ ಇನ್ನೂ ನಮ್ಮಿಬ್ಬರು ಫ್ರೆಂಡ್ಸ್ ಬರಬೇಕಿತ್ತು. ಅವ್ರನ್ನ ಕರೆದ್ವಿ ಬನ್ನಿ ಅಂತ. ಅದೇ ನಾವು ಹೇಳಿದ್ರು ಇಲ್ಲ ನೀವು ಹೋಗಿ ಬನ್ನಿ, ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ. ಬಟ್ ಅವ್ರು ಬಂದಿದ್ರೆ ಇನ್ನೂ ಸಕ್ಕತ್ತಾಗಿರ್ತಿತ್ತು, ಎಂಜಾಯ್ ಮಾಡ್ತಿದ್ರು ಅವರು. ದಿಸ್ ಇಸ್ ಅ ಫ್ಯಾಮಿಲಿ ಟ್ರಿಪ್. ಯಾ, ಕಪಲ್ಸ್ ಹೋಗ್ತಿದ್ದೀವಿ ಅಂತ ಅವ್ರು ಬಂದಿಲ್ಲ. ಸೊ ದಟ್ಸ್ ದ ರೀಸನ್. ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಅವ್ರು ನಮ್ಮ ಜೊತೆಗಿರ್ತಾರೆ. ಹೋಗೋಣ, ಅವ್ರ ಜೊತೆಗೂ ಹೋಗೋಣ, ಅವ್ರನ್ನೂ ನಮ್ಮ ಬ್ಲಾಗಲ್ಲಿ ತೋರಿಸೋಣ. ಐ ಮಿಸ್ ದೆಮ್ ಆ್ಯಕ್ಚುಲಿ, ಮೈ ಫ್ರೆಂಡ್ಸ್. ಸೊ ಬಂದಿದ್ದಾರೆ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿರೋದು, ಅವ್ರು ಮಿಸ್ ಆಗಿದ್ದಾರೆ. ಸೊ ಆಬ್ವಿಯಸ್ಲಿ
ವಿ ಗೋನ ಪ್ಲ್ಯಾನ್ ದಿ ಅದರ್ ಟ್ರಿಪ್ ಫ್ರೆಂಡ್ಸ್ ಸೂನ್. ಸೊ ಆ ವ್ಲಾಗು ಬರುತ್ತೆ, ವೆಯ್ಟ್ ಆ್ಯಂಡ್ ವಾಚ್. ಇದು ಕಲಾರ್ ವಾಟರ್ ಫಾಲ್ಸ್ ಆಟ ಆಡ್ಲಿಕ್ಕೆ ಬಿಡ್ತಿದ್ರಂತೆ. ಇವಾಗ ಮಳೆ ಸೀಸನ್ ಆಗಿದ್ದರಿಂದ ನೀರಿನ ಫ್ಲೋ ಜಾಸ್ತಿ ಇರೋದ್ರಿಂದ ಗೊತ್ತಲ್ವ, ಬಿಟ್ಟರೆ ನಮ್ಮ ಜನಗಳು ಪ್ರಜೆಗಳು ಏನು ಮಾಡ್ತಾರೆ ಅಂತ. ಅದಕ್ಕೆ ಈಗ ಆಟ ಆಡೋದಕ್ಕೆಲ್ಲ ಬಿಡಲ್ಲ, ಕ್ಲೋಸ್ ಮಾಡಿದರೆ. ಈಗ ನಲ್ಲಿ ಜಸ್ಟ್ ವ್ಯೂ ಮಾಡ್ಬೋದು, ವ್ಯೂ ಮಾಡ್ಬೋದು, ಫೋಟೋಸ್ ತಗೋಬೋದು. ನೀರಿನ ಫೋರ್ಸ್ ನೋಡಿ, ಮಳೆನೂ ಹಾಗೆ ಬರ್ತಾ ಇದೆ. ವಾವ್, ಆ್ಯಕ್ಚುಲಿ ಇದು ಮೇನ್ ರೋಡಲ್ಲೇ ಸಿಗುತ್ತೆ. ನಮ್ಮ ಜೀಪ್ ಅಲ್ಲಿದೆ. ಆ್ಯಂಡ್ ಫ್ರೆಂಡ್ಸ್, ಮುನ್ನಾರಕ್ಕೆ ಬರಬೇಕಂದ್ರೆ ನೀವು 4 ವೇಯಲ್ಲಿ ಬರಬೇಕಾಗುತ್ತೆ, 4 ಡೈರೆಕ್ಷನ್ಸಲ್ಲಿ. ಆ್ಯಂಡ್ 4 ಡೈರೆಕ್ಷನಲ್ಲೂ ಡಿಫ್ರೆಂಟ್ ಪ್ಲೇಸಸ್ ಇದೆ. ಆ್ಯಂಡ್ ನಾವಿವತ್ತು ಕವರ್ ಮಾಡ್ತಾ ಇರೋದು ವಿಚ್ ಡೈರೆಕ್ಷನ್? ತೆಕ್ಕಡಿ ಕೊಚ್ಚಿ ಕಡೆ ಬರೋ ಒಂದು ಕೆಲವೊಂದು ಪ್ಲೇಸಸ್ನ ಕವರ್ ಮಾಡ್ತಾ ಇದ್ದೀವಿ ಅಷ್ಟೇ. ಆ್ಯಕ್ಚುಲಿ ಅವರು ನಮ್ಮ ಡ್ರೈವರ್ ಹೇಳಿರೋ ಪ್ರಕಾರ ಕಂಪ್ಲೀಟ್ ಮುನ್ನಾರ್ ನೋಡಬೇಕಂದ್ರೆ 7 ಡೇಸ್ ಬೇಕಂತೆ. ಆ್ಯಂಡ್ ಅದೇ ಸಂಗೀತ ಹೇಳಿದ ಪ್ರಕಾರ 4 ವೇಗಳಿದೆ. ಸೊ 4 ದಿಕ್ಕಲ್ಲಿದೆ, ಒಂದೇ ವೇ ಇಲ್ಲ, 4 ದಿಕ್ಕಲ್ಲಿದೆ. ಸೊ 4 ದಿಕ್ಕಲ್ಲಿ ಬೇರೆ ಬೇರೆ ಪ್ಲೇಸಸ್ ಇದೆ. ಸೊ ಪ್ರತಿಯೊಂದು ಕವರ್ ಮಾಡಬೇಕಂದ್ರೆ ಟೈಮ್ ಬೇಕು. ಆ್ಯಂಡ್ ನಾವು ಜಸ್ಟ್ ಒಂದು ಸೈಡ್ ಮಾತ್ರ ಇವಾಗ ಕವರ್ ಮಾಡ್ತಾ ಇದ್ದೀವಿ. ನಾಳೆ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ನಮಗೆ ಜೀಪ್ ಅಂಕಲ್ ಹೇಳಿದ್ದಾರೆ ಇವತ್ತು 10 ಪ್ಲೇಸಸ್ ಮ್ಯಾಕ್ಸಿಮಮ್ ಕವರ್ ಮಾಡಿಕೊಡ್ತೀವಿ ನಿಮಗೋಸ್ಕರ ಅಂತ. ಸೊ ನಾವು ಆದಷ್ಟು ಬೇಗ ಎಲ್ಲ ಹೋಗೋಕ್ಕೆ ನೋಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಆ್ಯಂಡ್ ಅಲ್ಲೂ ವ್ಲಾಗ್ ಮಾಡಿಕೊಂಡು, ವೀಡಿಯೋಸ್ ಮಾಡಿಕೊಂಡು, ಫೋಟೋಸ್ ತೊಗೊಂಡು ಬೇರೆ ಎಂಜಾಯಿಂಗ್ ದಿಸ್ ಟ್ರಿಪ್. ಆ್ಯಕ್ಚುಲಿ ಇಲ್ಲಿ ನೋಡಿ, ಕಪಲ್ಸ್ ಬಂದರು. ಎಂಜಾಯ್ ಮಾಡ್ತಿದ್ದೀರಾ? ಹೌದು, ಸೂಪರ್ ಆಗಿ ಎಂಜಾಯ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಟ್ರಿಪ್ಪು. ಬರಬೇಕು ಒಂದು ವೆದರ್ ಇತ್ತು, ಇವಾಗ ಒಂಥರ ವೆದರ್ ಇದೆ. ಈ ಥರ ಚೇಂಜ್ ಆಗ್ತಾರ ವೆದರಲ್ಲಿ ಎಂಜಾಯ್ ಮಾಡೋದು ತುಂಬ ಥ್ರಿಲ್ಲಿಂಗ್ ಆಗಿದೆ. ಆ್ಯಕ್ಚುಲಿ ಬರಬೇಕು ನೀವು. ನಮ್ಮ ವ್ಲಾಗ್ ನೋಡಿ ಇನ್ಫಾರ್ಮೇಟಿವ್ ಆಬ್ವಿಯಸ್ಲಿ ಇರುತ್ತೆ. ಆ್ಯಂಡ್ ನಾವು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ವ್ಲಾಗ್ ನೋಡಿ, ನೀವು ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ, ಎಂಜಾಯ್ ಮಾಡಿ ಅಲ್ವಾ? ಫುಲ್ ಜೋಶಲ್ಲಿದ್ದಾರೆ. ಬಸ್ಸು ಗಾಡಿ ಕೇರಳ ಗೌರ್ಮೆಂಟ್ ಬಸ್. ಆ್ಯಕ್ಚುಲಿ ಇನ್ನೊಂದು ಹೆಸರು ಇದೆ, ಏನು ಗೊತ್ತಾ? ಆನವಂಡಿ. ಎಲಿಫೆಂಟ್ ಬಸ್. ಓ ನೈಸ್. ಆನವಂಡಿ ಅಂತ ಕರೀತಾರೆ. ಓಕೆ. ಸೊ ಎಲಿಫೆಂಟ್ ಬಸ್ ಬಿಕಾಸ್ ಯಾಕಂದ್ರೆ ಅದು ಅಷ್ಟೇ ಬಲ್ಕ್ ಆಗಿದೆ ಅಂತ ಕರೀತಾರೆ. ನೋಡಿ, ಇದು ಈ ಕಡೆ ವ್ಯೂ. ಅಲ್ಲಿ ಸ್ಪೈಸ್ ಫ್ಯಾಕ್ಟ್ರಿ ಇದೆ, ಮತ್ತೆ ಇನ್ನೊಂದು ಪರ್ಫ್ಯೂಮ್ ಫ್ಯಾಕ್ಟ್ರಿ ಬೇರೆ ಇದೆ. ಅದಕ್ಕೆಲ್ಲ ಎಂಟ್ರಿ ಟಿಕೆಟ್ ಬಂದು 100 ರೂಪೀಸ್ ಈಚ್. ಬೇಡ, 100 ರೂಪೀಸ್ ಈಚ್. ಆ್ಯಂಡ್ ಅದು ವರ್ತ್ ಇಲ್ಲ. ಆ್ಯಂಡ್ ಅದ್ಯಾವುದೋ ಗೌರ್ಮೆಂಟ್ ಜೀಪಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನಮಗೆ ಇಂಟ್ರೆಸ್ಟ್ ಇಲ್ಲ ಅದು ನೋಡೋದಕ್ಕೆ. ಎಲಿಫೆಂಟ್ ಕ್ಯಾಂಪ್ ನಾವು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಈ ಥರ ಆನೆ ಮೇಲೆ ರೈಡ್ ಕರ್ಕೊಂಡು ಹೋಗ್ತಾರಂತೆ. 15 to 20 minutes, 600 ರೂಪೀಸ್ ಅಂತ ಹೇಳ್ತಿದ್ದಾರೆ ಒಬ್ಬರಿಗೆ, ಪರ್ ಹೆಡ್ 600 ರೂಪೀಸ್. ಆ್ಯಂಡ್ ಮಳೆ ಬೇರೆ ಬರ್ತಾ ಇದೆ. ಸೊ ವಿ ಆರ್ ಥಿಂಕಿಂಗ್ ವಾಟ್ ಟು ಡೂ. ಬಟ್ ಎಲಿಫೆಂಟ್ ಇಸ್ ಸೋ ಕ್ಯೂಟ್. ಆ್ಯಂಡ್ ಆಲ್ಸೋ ಸ್ವಲ್ಪ ಕ್ರೌಡ್ ಇದೆ. ಅಲ್ಲೊಂದು ಎಲಿಫೆಂಟ್ ಇದೆ, ಅದು ಊಟ ಮಾಡ್ತಾ ಇದೆ. ಕ್ಯೂಟ್ ಆಗಿದೆ. ಫ್ರೆಂಡ್ಸ್, ಆನೆ ಮೇಲೆ ಸವಾರಿ ನಾವು ಹೋಗ್ತಾ ಇಲ್ಲ. ಯಾಕೆ ಅಂದರೆ ವರ್ತ್ ಇಲ್ಲ. ಆ್ಯಂಡ್ ಪ್ಲಸ್ ಮಳೆ ಬೇರೆ ಬರ್ತಿದೆ. ಅಲ್ಲಿ ಕುತ್ಕೊಳಕ್ಕೂ ಆಗಲ್ಲ ಆನೆ ಮೇಲೆ. ಅಲ್ಲೊಂದಿದೆ ಆನೆ. ಪಾಪ ಆನೆಗೂ ಹಿಂಸೆ, ನಮಗೂ ಹಿಂಸೆ ಈ ಮಳೆಯಲ್ಲಿ. ಯಾಕೆ ಬೇಕು? ಫಾಲ್ಸ್ ಇನ್ ಮೇನ್ ರೋಡ್. ಮಳೆ ಬಂದಿರೋದಕ್ಕೂ ಈ ಫಾಲ್ಸ್ ಗೊತ್ತಾಗೋಕ್ಕೂ ಸಕ್ಕತ್ತಾಗಿದೆ. ಸೊ ಜಸ್ಟ್ ಸ್ಮಾಲ್ ವಾಟರ್ ಫಾಲ್ ಮೈನ್ ರೋಡಲ್ಲೇ ಇದೆ. ಚೆನ್ನಾಗಿದೆ. ನೀರು ಇಳಿಯಕ್ಕೆ ಹೋಗ್ತಾ ಇದ್ದಾರೆ. ಕೇರ್ಫುಲ್.
ಈ ಚಳಿಗೆ ಮ್ಯಾಗಿ ತಿನ್ನೋಣ ಅಂತ ಬಂದಿದ್ದೀವಿ. ಬಜ್ಜಿ ಇದೆಯಾ? ಬನಾನಾ ಇದೆ, ಏ ಬೇಡ ಸ್ವೀಟ್ ಬನಾನಾ. ಇಲ್ಲ ಅದೇ ಅಲ್ವಾ ಸಿಗೋದು. ಮೀಡಿಯಂ ಸ್ಪೈಸಿ, ಮೀಡಿಯಂ ಸ್ಪೈಸಿ. ಮೀಡಿಯಂ ಏಟ್ ಸ್ಪೈಸಿ, ಒನ್ಸ್ ಫುಲ್ ಸ್ಪೈಸ್. ಫುಲ್ಲು ಹಾಟ್. ಫುಲ್ಲು ಕನ್ಫ್ಯೂಷನ್ಸ್. ಆ್ಯಕ್ಚುಲಿ ಚಿಲ್ಲಲ್ಲಿ ಸ್ಪೈಸಿ ತಿನ್ಬೇಕಾದ್ರೆ ನಮಗೆ ಸ್ವಲ್ಪ ಕಿಕ್. ಓ ಕಿಕ್. ನಾರ್ಮಲ್ ತಿಂದ್ರೆ ಲತಾ ಕಿಕ್ ಹೊಡಿತಾರೆ ಇವಾಗ ನಿಮಗೆ. ಹಾ ಒಂದು ಫೋಟೋ. ಇದೊಂದು ಕುಂದಲ್ಲ ವ್ಯಾಲಿ ಅಂತ ವ್ಯೂ ಪಾಯಿಂಟ್. ಜನ ಎಲ್ಲ ಮೇಲೆ ಹೋಗಿ ನೋಡ್ತಾ ಇದ್ದಾರೆ. ಆ್ಯಂಡ್ ಅದ್ರ ಆಪೋಸಿಟ್ ಇಲ್ಲಿ ಒಂದು ಸ್ನ್ಯಾಕ್ ಶಾಪ್ ಥರ ಏನೋ ಇದೆ. ಪಿಂಕ್ ಕೆಫೆನೋ ಇದು? ಓ ಯಾ, ಯುವರ್ ಇಟ್ ಈಸ್ ಪಿಂಕ್ ಕೆಫೆ. ಬಸ್ ಥೀಮಲ್ಲಿ ಮಾಡಿದ್ದಾರೆ. ಆ್ಯಂಡ್ ಬಸ್ಸೇ ಅದೇ ಬಸ್ಸೇ ನೋಡ್ಬೋದು ನೀವು. ಬೇಬಿ ಗೈಸ್ ಈ ವೆದರ್ಗೆ ಮ್ಯಾಗಿ ತಿಂತಾ ಇದೀವಿ. ಹೇಗಿದೆ? ಫುಲ್ಲು ಸ್ಪೈಸಿ ಇದೆ ಮ್ಯಾಗಿ. ಚೆನ್ನಾಗಿದೆ. ಸಖತ್ತಾಗಿದೆ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು. ಏ ಇಲ್ಲ, ಆ್ಯಕ್ಚುಲಿ ಚೆನ್ನಾಗಿದೆ. ನನ್ಗೆ ಎಗ್ ನಂಗೆ ಯೂಶಲಿ ಮ್ಯಾಗಿ ಅಷ್ಟು ಇಷ್ಟ ಆಗಲ್ಲ, ಬಟ್ ದಿಸ್ ಮ್ಯಾಗಿ ಐ ಲೈಕ್ ಇಟ್. ಸಿಕ್ಕಾಪಟ್ಟೆ ಚಳಿ, ಮಳೆ ಎಲ್ಲ ಬರ್ತಾರೆ. ಜೀಪ್ ಬಂದಿದೆ, ಬನ್ನಿ ಬನ್ನಿ ಬನ್ರಿ ಬೇಗ. ಓಡಿ 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 ಓಡಿ, ಫುಲ್ಲು ಒಂದೇ ಮಳೆ. ನೋಡಿ ವೆದರ್ ಯಾವ ರೇಂಜಿಗೆ ಚೇಂಜ್ ಆಗ್ತಾ ಇದೆ ಎವ್ರಿ 5 minutes. ಆ್ಯಂಡ್ ಈಗ ಮಳೆ ಬರ್ತಿದೆ. ಫುಲ್ ಫಾಗ್ ಇದೆ, ಚಳಿ ಆಗ್ತಿದೆ. ಅಬ್ಬಾ, ಆ ಚಳಿಗೆ ನಗು ಬರ್ತಾ ಇದೆ. ಸೀಡಿಗೆ ಚಳಿಗೆ ನಗು ಬರ್ತಿದ್ಯಂತೆ. 5 minutes ಚಳಿ ಬರ್ತದೆ, 5 minutes ಸೆಕೆ. ಮತ್ತೆ ಮಳೆ ಬರ್ತದೆ. ಆ್ಯಕ್ಚುಲಿ ಆಮೇಲೆ ಸೆಕೆನೂ ಆಗುತ್ತೆ. ಆಮೇಲೆ ಸೆಕೆ ಆಗುತ್ತೆ. ಆಫ್ಟರ್ 5 to 10 minutes. ಅದೇ, ಇದು ಏನೋ ಇದೆ ಹೆಂಗಂತ ಗೊತ್ತಿಲ್ಲ. ದಿಸ್ ಇಸ್ ಮುನ್ನಾರ್ ಗೈಸ್. ನನಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು, ಅದಕ್ಕೆ ಹ್ಯಾಟ್ ಹಾಕೊಂಡ್ಬಿಟ್ಟಿದ್ದೀನಿ. ನಮಗೆಲ್ಲ ಏನು ಮಾಡೋಕ್ಕಾಗಲ್ಲ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮುನ್ನಾರ್. ಮಿಸ್ ಮಾಡದೆ ಬನ್ನಿ. ಅದು ಈ ಟೈಮಲ್ಲಿ ಬರಬೇಕು, ಈ ಟೈಮಲ್ಲಿ ಬಂದ್ರೆ ನೀವು ರೈಟ್ ಟೈಮ್. ಫುಲ್ ಎಂಜಾಯ್. ಹೆವೆನ್. See this. ಚಳಿ ಆಗ್ತಿದೆ. ಚಳಿಗೆ ಚಳಿಗೆ ಕೈ ನಡುತ್ತಾ ಇದೆ. ಫೈರ್ ಕ್ಯಾಂಪ್ ಬೇಕು, ಆದರೆ ಫೈರ್ ಇಲ್ಲ. ಫೈರ್ ಕ್ಯಾಂಪ್ ಬೇಕು, ಬಟ್ ಫೈರ್ ಹಾಕೋಕ್ಕಾಗಲ್ಲ ಇಲ್ಲಿ. ವೇಸ್ಟ್ ಆಫ್ ಟೈಮ್. ಫೈರ್ ಇರೋದೇ ಇಲ್ಲ, ಹಾಕಿದ್ರು ಮಳೆಗೆಲ್ಲ ಹಾರೋಗುತ್ತೆ. ಬಾಯ್. ಬಾಯ್ ಬಾಯ್. ಸೊ ಇಲ್ಲಿಗೆ ನಮ್ಮ ಎಲ್ಲ ಪ್ಲೇಸಸ್ನ ಹೋಗಿ ವಿಸಿಟ್ ಮಾಡಿಸಿ ತಿರ್ಗಾ ಕರ್ಕೊಂಬಂದು ರೂಮ್ ಹತ್ರ ಬಿಟ್ಟಿದ್ದಾರೆ. ಮಳೆ ಬರ್ತಿದೆ, ಸ್ವಲ್ಪ ಹೋಗಿ ರೆಸ್ಟ್ ಮಾಡಿ ದೆನ್ ಡಿನ್ನರ್ ಮಾಡಿ ತಿರ್ಗಾ ನಾಳೆ ಬೆಳಗ್ಗೆ ಹೊರಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಪ್ಲೇಸ್ಗೆ. ನೋಡಿ ನಮ್ಮ ಜೀಪು. ಸೊ ಈ ಜೀಪ್ ಇನ್ಫಾರ್ಮೇಷನ್ ಎಲ್ಲ ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಪ್ಲೀಸ್ ಡೂ ಚೆಕ್ ಔಟ್. ರೂಮಿಗೆ ಬಂದ್ವಿ, ಸ್ವಲ್ಪ ರೆಸ್ಟ್ ಮಾಡಿದ್ವಿ ಆ್ಯಂಡ್ ಫೋಟೋಸ್ ಎಲ್ಲ ಸ್ವಲ್ಪ ಎಡಿಟ್ ಮಾಡಬೇಕಿತ್ತು, ಪೋಸ್ಟ್ ಮಾಡಬೇಕಿತ್ತು, ಎಲ್ಲ ಆಯಿತು. ಈಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಚಳಿ, ಸಿಕ್ಕಾಪಟ್ಟೆ ಚಳಿ ಇದೆ. ತುಂಬ ಕೋಲ್ಡ್ ಇದೆ. ಮಧ್ಯಾಹ್ನ ಬಂದಾಗ ಅಂದ್ಕೊಂಡ್ವಿ ಏನಿದೆ ಇಷ್ಟೊಂದು ಬಿಸಿಲಿದೆ, ಸೆಕೆ ಇದೆ ಅಂತ. ನಡುಗ್ತಾ ಇದ್ದೀವಿ ಇಬ್ಬರು ಆ್ಯಕ್ಚುಲಿ, ಬಟ್ ಇಬ್ಬರದು ಜಾಕೆಟು ಮತ್ತು ಶಾಲ್ ಕಾರಲ್ಲಿದೆ, ಹೋಗಿ ತೊಗೋಬೇಕೀಗ. ಬನ್ನಿ ಊಟ ಮಾಡೋಕ್ಕೆ ಹೋಗೋಣ. ಫಸ್ಟ್ ಬಿಸಿ ಬಿಸಿ ಏನಾದರೂ ತಿನ್ನಬೇಕು. ಇಲ್ಲಿ ಸ್ವಲ್ಪ ವಾರ್ಮ್ ಆಗಿದೆ, ಪರವಾಗಿಲ್ಲ. ಆರ್ಡ್ರ್ ಕೊಟ್ಟಿದ್ದೀವಿ, ಊಟ ಮಾಡಬೇಕು. ನೀವು? ನಮ್ಮದು ಇನ್ನು ಎಗ್ ರೈಸ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ನೋಡಬೇಕು ಹೆಂಗಿರುತ್ತೆ, ಕ್ವಾಂಟಿಟಿ ಹೆಂಗಿರುತ್ತೆ, ಟೇಸ್ಟ್ ಹೆಂಗಿರುತ್ತೆ. ಖಾಲಿಯಾಗಿದೆ ಇವತ್ತು ಬರೀ 8:30ಗೆ ಬಿರಿಯಾನಿನೂ ಖಾಲಿ, ಕುಷ್ಕನೂ ಖಾಲಿ, ಎಲ್ಲ ಖಾಲಿ. ಬರೋಕ್ಕಿದ್ರೆ ಬೇಗ ಬರಬೇಕು, ಇಲ್ಲಾಂದರೆ ಎಲ್ಲ ಖಾಲಿ ಆಗಿಬಿಡುತ್ತೆ ಈ ಥರ. ಐ ಥಿಂಕ್ ಇಲ್ಲಿ ಬೇಗ ಕ್ಲೋಸ್ ಮಾಡ್ತಾರೆ, ಎಲ್ಲ 9 o'clock ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಎಲ್ಲ ಹೋಟೆಲ್ಸು, ರೆಸ್ಟೋರೆಂಟ್ಸ್, ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಎಲ್ಲ ಬೇಗ ಊಟ ಮಾಡಿ ಬೇಗ ಮಲ್ಕೊತಾರೆ ಅನಿಸುತ್ತೆ. ನಾವು ಬ್ಯಾಂಗ್ಳೂರ್ ಪೀಪಲ್ ಲೇಟಾಗಿ ಮಲ್ಕೊತೀವಿ, ಅದಕ್ಕೆ ಲೇಟಾಗಿ ಬಂದಿದ್ದೀವಿ. ಸ್ಟಿಲ್ ಫೈನ್. ಊಟ ಮಾಡಿ ಹೋಗಿ ಮಲ್ಗೋಣ. ಪಾಪ ಅರುಣು ಹತ್ರ 600 ಕಿಲೋಮೀಟರ್ ಒಬ್ಬರೇ ಓಡಿಸೋರೆ. ಒಬ್ಬರೇ ಓಡಿಸಿದ್ದಾರೆ. ಇಟ್ಸ್ ನಾಟ್ ಈಸಿ ಜಾಬ್. ಎಸ್ ಎಕ್ಸಾಕ್ಟ್ಲಿ. So tomorrow you will also support him, right? Yes, definitely. So let him take rest tomorrow. ನಾಳೆ ಫುಲ್ ಓಡಿಸೋದು. ನಾಳೆ ಫುಲ್ ಟಿಟಿನೇ ಓಡಿಸೋದು ಇಲ್ಲಿಂದ. ಸೊ ಓನ್ಲಿ ನಾರ್ಮಲ್ ರೋಡ್, ನಾಟ್ ಗಾಡ್ ಸೆಕ್ಷನ್. ನೀವು ಒಂದಿನ ಎಕ್ಸ್ಪರ್ಟ್ ಆಗ್ತೀರಾ, ಅವಾಗ ನೀವೇ ಕರ್ಕೊಂಡ್ ಬರ್ತೀರಾ.
ಗೈಸ್ ಊಟ ಮಾಡ್ಕೊಂಡು ನಾವು ತಿರ್ಗಾ ರೂಮಿಗೆ ಬಂದಿದ್ದೀವಿ. ಈಗ ಟೈಮ್ ಎಷ್ಟು? 9:30 ಹೌದಾ? 9:30 ಆಗಿದೆ. ನಿದ್ದೆ ಬರ್ತಿದೆ. ಹೋಗಿ ಫಸ್ಟ್ ಮಲ್ಕೊಳ್ಳೋಣ, ನಾಳೆ ಫ್ರೆಶ್ ಆಗಿ ಎದ್ದೇಳ್ಬೇಕಲ್ಲ ಬೆಳಗ್ಗೆ. ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡ್ಬಂದ್ವಿ. ಟಯರ್ಡ್ ಆಗಿದ್ದೀವಿ, ಎಲ್ಲರೂ ನಿದ್ದೆ ಗಣ್ಣಲ್ಲೇ ಇದ್ದಾರೆ. ಸೊ ಊಟ ಮಾಡಿರೋದ್ರಿಂದ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಮತ್ತೆ ನಾಳೆ ಬೆಳಿಗ್ಗೆ ಎದ್ದು ಬೇರೆ ಜಾಗಕ್ಕೆ ಹೋಗ್ಬೇಕು. ಸೊ ಅದರಿಂದ ಎಲ್ಲರೂ ಮಲ್ಗೋಕೆ ಹೋಗ್ತಾ ಇದ್ದೀವಿ. ನೀವು ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಗುಡ್ ನೈಟ್. ಬಾಯ್, ಗುಡ್ ನೈಟ್. 2000 years later. ನಮಸ್ತೆ ಕರ್ನಾಡು. ನಮಸ್ತೆ ಕರುನಾಡು. ಗುಡ್ ಮಾರ್ನಿಂಗ್ ಫ್ರಮ್ ಮುನ್ನಾರ್. ಸೊ ಇವತ್ತು ಡೇ 2. Day 2. ಇನ್ನು ಮುನ್ನಾರಲ್ಲಿದ್ದೀವಿ. ಆ್ಯಂಡ್ ಇವಾಗ ಚೆಕ್ಔಟ್ ಮಾಡೋ ಸಮಯ. ಚೆಕ್ಔಟ್ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ, ಅಲ್ಲೋಗಿ ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಆ್ಯಂಡ್ ಇವತ್ತು ಅಲ್ಲಿ ಸ್ಟೇ ಮಾಡ್ತೀವಿ. ನೈಟ್ ಮಲಗೋಷ್ಟಲ್ಲಿ 10 o'clock ಆಗಿತ್ತು. ಸ್ವಲ್ಪ ಟೈರ್ಡ್ ಇತ್ತು ಆ್ಯಂಡ್ ಒಳ್ಳೆ ನಿದ್ದೆ ಬಂತು. ಚಳಿ ಇತ್ತು ಆ್ಯಂಡ್ ಬೆಡ್ಡೆಲ್ಲ ಅಷ್ಟು ಕೋಲ್ಡ್ ಇಲ್ಲ, ವಾರ್ಮ್ ಆಗಿತ್ತು. ಸೊ ಸಖತ್ತಾಗಿ ನಿದ್ದೆ ಸಕ್ಕತ್ತಾಗಿತ್ತು. ಆ್ಯಂಡ್ ಅರ್ಲಿ ಮಾರ್ನಿಂಗು ಅಷ್ಟೇ, ಲೈಕ್ ತುಂಬ ಬಿಸಿ ಬಿಸಿ ನೀರು, ಬಿಸಿ ವಾಟರ್. ಒಳ್ಳೆ ರಿಲ್ಯಾಕ್ಸ್ ಆಯಿತು. ಬೇಗ ಬೇಗ ಮಾಡಿ. ಬೇಗ ಬೇಗ ಟಿಡಿಯೋ ಅಲ್ಲಿ ಇವಾಗ ಲಾಕ್ ಆಗ್ತಾ ಇದಾರಂತೆ. ಗೈಸ್ ಗುಡ್ ಮಾರ್ನಿಂಗ್ ಅಗೇನ್. ಸೊ ಇಲ್ಲಿಂದ ನಾವು ಹೊಡ್ತಾ ಇದ್ದೀವಿ ನೆಕ್ಸ್ಟ್ ಪ್ಲೇಸ್ಗೆ. ಸೊ ವಿ ಆರ್ ಇನ್ ಸ್ಟಿಲ್ ಮುನ್ನಾರ್ ರೈಟ್ ನೌ. ಸೊ ಟೈಮ್ ಇಸ್ 8:10. ಟಿಡಿ ನಿದ್ದೆ ಮಾಡಿದ್ರಾ? ಹಾಯ್, ಗುಡ್ ಮಾರ್ನಿಂಗ್ ಆಲ್. ಗುಡ್ ಮಾರ್ನಿಂಗ್. ಫುಲ್ಲು ನಿದ್ದೆ ಸಾಕತ್ತಾಗಿ ಬಂತು. ಆ್ಯಕ್ಚುಲಿ ನಿದ್ದೆ ತುಂಬ ಚೆನ್ನಾಗಿ ಬಂತು. ಈಗ ವೆದರ್ ನೋಡಿ ಇನ್ನೂ ಹೇಗಿದೆ. ಅರ್ಲಿ ಮಾರ್ನಿಂಗ್ ಫುಲ್ ಚಿಲ್ಲಿಂಗ್, ಫುಲ್ಲು ಫಾಗ್. ಸೊ ಇವಾಗಲೂ ನಾನು ಚಳಿ ಆಗ್ತದೆ. ಲತಾನ್ ಮಾತಾಡ್ಸೋಣ. ಲತಾ ಅವರೇ, ಹೇಗಿತ್ತು ಮುನ್ನಾರು? ಸೂಪರ್ ಆಗಿದೆ. ಆಕ್ಚುಲಿ ಇವರೇ ಹೇಳಿದ್ದು ಮುನ್ನಾರ್ಗೆ ಹೋಗ್ಬೇಕು, ಚೆನ್ನಾಗಿರುತ್ತೆ ಈ ವೆದರ್ ಅಲ್ಲಿ ಅಂತ. ಸೊ ಯಾರೋ ಹೋಗಿ ಬಂದಿದ್ರು ಫ್ರೆಂಡ್ಸು. ಸೊ ಈ ಟೈಮಲ್ಲಿ ಈ ವೆದರಲ್ಲಿ ಹಿಂಗೆ ಚೆನ್ನಾಗಿದೆ ಅಂದ್ರಲ್ಲ, ಸರಿ ಹೋಗಿ ಬರೋಣ ನಾವು. ಬಟ್ ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್, ಸೂಪರ್ ಆಗಿದೆ ವೆದರು. ಅದು ಜೂನ್ ಟೈಮಲ್ಲಿ ಇಟ್ಸ್ ಮಾನ್ಸೂನ್ ಟೈಮ್ ಅಂತ ತುಂಬ ಮಳೆ ಬರುತ್ತೆ ಅಂತ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಿನ್ನೆ. ಸೊ ಅರುಣ್ ಅವರು ಕಾರಲ್ಲಿದ್ದಾರೆ ಆ್ಯಂಡ್ ಈಸ್ ಟೇಕಿಂಗ್ ದ ಕಾರ್ ನಾವು. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕು. ಫಸ್ಟ್ ಕಾಫಿ ಕುಡಿಬೇಕು. ಬೆಳಗ್ಗೆ ಎದ್ದಾಗಿಂದ ಏನೂ ಕುಡ್ದಿಲ್ಲ, ಏನೂ ತಿಂದಿಲ್ಲ. ಅದು ಅಲ್ದ್ರೆ ಇನ್ನೂ ನನಗೆ ಫುಲ್ಲು ಚಳಿನೇ ಐತೆ. ಇವ್ರು ಇನ್ನೂ ನಡಕ್ತಾ ಇದ್ದಾರೆ. ಫುಲ್ಲು ಫಾಗ್ ಕವರ್ ಆಗಿದೆ, ಬಟ್ ಇಲ್ಲಿ ಕಾಣಿಸಲ್ಲ ಅಷ್ಟೇ. ಬಿಹೈಂಡ್ ನೋಡಿ ಹೆಂಗ್ ಚೆನ್ನಾಗಿದೆ. ಹೌದು, ಮಂಜೂರು ಇನ್ನೂ ನಡಕ್ತಾ ಇದ್ದಾರೆ. ಸ್ವೆಟರ್ ಹಾಕೊಂಡ್ರು ಚಳಿ ಆಗ್ತೈತೆ ಅಂತ ಥಿಂಕ್ ಮಾಡಿ. ಎಷ್ಟು ಕೋಲ್ಡ್ ಇದೆ. ಕೊಡೈಕೆನಾಲಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಹೇಳ್ಬಿಟ್ರಾ ನಾವು ನೆಕ್ಸ್ಟ್ ಪ್ಲೇಸ್ ಹೋಗೋಣ ಹೇಳೋಣ ಅಂತ ಅಂದ್ರೆ ಅಷ್ಟಲ್ಲಿ ಹೇಳಬಿಟ್ರು ಕೊಡೈಕೆನಲ್ ಅಂತ. ಎಸ್ ಫೈನ್, ನೆಕ್ಸ್ಟ್ ವಿ ಆರ್ ಲಿವಿಂಗ್ ಟು ಕೊಡೈಕೆನಲ್. ಬನ್ನಿ. ಮುನ್ನಾರ್, ಬೈ ಬೈ. ಥ್ಯಾಂಕ್ ಯು ಸೋ ಮಚ್ ಮುನ್ನಾರ್. ಮುನ್ನಾರ್ ಆ್ಯಕ್ಚುಲಿ ಇಟ್ ವಾಸ್ ವೆರಿ ನೈಸ್ ಟು ಅಸ್. ಗೈಸ್ ಆನ್ ದ ವೇ ಹೋಗಬೇಕಾದ್ರೆ ಇಲ್ಲೊಂದು ಸಣ್ಣ ಪಾರ್ಕ್ ಕ್ಯೂಟ್ ಆಗಿದೆ, ಐ ಲವ್ ಮುನ್ನಾರ್ ಅಂತ. ಸೊ ಇದರಲ್ಲಿ ಒಂದು ಫೋಟೋ ತೊಗೊಳೋಣ ಅಂತ ನಾವು ಇವಾಗ ಪ್ಲ್ಯಾನ್ ಮಾಡ್ತಾಯಿದ್ವಿ. ಹೋಗಿ ನಿಲ್ಲಿ ಬೇಗ, ನಿಲ್ಲಿ ಬೇಗ ಹೋಗಿ. ಅಫ್ಕೋರ್ಸ್ ನಾನು ಹೋಗ್ಬೇಕು, ಹೋಗೋಣ ಬನ್ನಿ. ಕ್ಯಾಪ್ ರೋಡ್ ಅಂತ ನೋಡಿ. ನೆವರ್ ಎಂಡಿಂಗ್ ಫೋಟೋ ಶೂಟ್ಸ್ ನಮ್ಮದು ನೋಡಿ. ಅರುಣ್ ಅವರೇ, ನೀವು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮುನ್ನಾರಲ್ಲಿ? ಮುನ್ನಾರಲ್ಲಿ ಎಕ್ಸ್ಪೀರಿಯನ್ಸು ನೋಡಿ, ನೀವೇ ನೋಡ್ತಾ ಇದ್ದೀರಿ ಎಷ್ಟು ಗ್ರೀನರಿ ಆಗಿದೆ. ಆ್ಯಂಡ್ ಟೀ ಎಸ್ಟೇಟ್ಸ್ ಅಂತೂ ಎಕರೆ 1000 ಆಫ್ ಎಕರೇಸ್ ಇದೆ. ಲೈಕ್ ರೂಮ್ ಸ್ಟೇನು ಸಕ್ಕರಾಗಿತ್ತು, ಗುಚ್ಚಿಗಿತ್ತು, ಲೈಕ್ ಎಲ್ಲ ಸೂಪರ್ ಆಗಿತ್ತು. ಇವಾಗ ಬೇರೆ ಪ್ಲೇಸ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ಹೇಳ್ಬಿಟ್ರು ಏನೋ ಟಿ ಡಿ ಅವರು. ಓಕೆ, ಸೊ ಕೊಡೈಕನಾಲ್ಗೆ ಹೋಗ್ತಾ ಇದ್ದೀವಿ. ಇವನ್ ಅಲ್ಲೂ ಹೋಗಿ ಎಂಜಾಯ್ ಮಾಡ್ತೀವಿ. ಮತ್ತು ಅಲ್ಲಿ ಹೋಗಿ ಮಂಜುಮಲ್ ಬಾಯ್ಸ್ ಮೂವಿ ಯಾರ್ಯಾರು ನೋಡಿದ್ದೀರಾ ಅದನ್ನು ತೋರಿಸ್ತೀವಿ ನಿಮಗೆ. ಡೆವಿಲ್ಸ್ ಕಿಚನ್, ಗುಣಾಸ್ ಕೇವ್, ಅಲ್ಲಿಗೂ ಹೋಗ್ತೀವಿ ಬನ್ನಿ. ಸೊ ನಾವು ಇಲ್ಲಿಂದ ಹೊರಡ್ತಿದ್ದೀವಿ. ನಾನು ಕಾಫಿ ಬೇಕು, ಕಾಫಿ ಕೊಡಿಸ್ತಾ ಇಲ್ಲ ನೋಡಿ ಇವರು. ವ್ಯೂ ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ ಅಂತ ನಿಲ್ಲಿಸ್ತಾ ಇದ್ದಾರೆ ಎಲ್ಲ ಕಡೆ. ಬನ್ನಿ ಹೋಗೋಣ. ಗ್ಯಾಪ್ ರೋಡ್ ಅಲ್ವಾ? ಗ್ಯಾಪ್ ರೋಡ್, ದಿಸ್ ಇಸ್ ಗ್ಯಾಪ್ ರೋಡ್. ಹಾಂ, ಆ್ಯಕ್ಚುಲಿ ಗ್ಯಾಪ್ ರೋಡ್ ಇನ್ನೂ ಮುಂದೆ ಸಿಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಗ್ಯಾಪ್ ರೋಡ್. ಇನ್ನೂ ತುಂಬ ಮುಂದೆ ಹೋಗ್ತಿದ್ರೆ ವ್ಯೂಸ್ ಎಲ್ಲ ಚೆನ್ನಾಗಿದೆ, ತೋರಿಸ್ತೀವಿ, ಎಲ್ಲನೂ ಕವರ್ ಮಾಡ್ತೀವಿ ನಿಮಗೆ. ಇಲ್ಲಿಗೋಸ್ಕರ ಹಾಕಿರೋದು, ನಮಗೆ ಬಿಸಿ ಆಗ್ತದೆ. ಆ್ಯಕ್ಚುಲಿ ಬಂದು 2 days ಇರಬೇಕು. ಆನ್ ದ ವೇ ಹೋಗ್ಬೇಕಾದ್ರೆ ಫೋಟೋ ಪಾಯಿಂಟ್ ಅಂತ ಒಂದು ನಿಮಗೆ ವ್ಯೂ ಸಿಗುತ್ತೆ. ಸೊ ಇಲ್ಲಿ ಏನಂದ್ರೆ ಮುನ್ನಾರ್ ಕಾಸ್ಟ್ಯೂಮ್ಸ್ ನೋಡಿ, ಆ ಥರ ಕಾಣಿಸ್ತಿದ್ಯಾ? ಮುನ್ನಾರ್ ಕಾಸ್ಟ್ಯೂಮ್ಸ್ ಈ ಥರ ಎಲ್ಲ ಕೊಡ್ತಾರೆ, ಅದೆಲ್ಲ ಹಾಕೊಂಡು ಫೋಟೋ ಶೂಟ್ ಮಾಡಿಸ್ಬೋದು.
ಸೂಪರ್ ಆಗಿದೆ ಆ್ಯಂಡ್ ಇಲ್ಲಿ ಪರ್ ಹೆಡ್ 100 rupees ರೈಟ್, ಪರ್ ಹೆಡ್ 100 rupees ಈ ಥರ ಫೋಟೋಸ್ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡು ಫೋಟೋ ತಗೊಳ್ಳೋಕ್ಕೆ. ನಾವಿಲ್ಲಿ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಮಳೆ ಬೇರೆ ಬರ್ತಿದೆ ಲೈಟಾಗಿ, ಚಳಿ ಸ್ಟಾರ್ಟ್ ಆಯ್ತು ಈಗ. ಈ ಚಳಿಗೆ ಕಾಫಿ ಕುಡಿಯೋಣ, ಟೀ ಕುಡಿಯೋಣ ಅಂತ. ಟೀನಾ ಕಾಫಿನಾ? ಕಾಫಿ ಹಾಂ ಇದು ಟೀನಾ? ಹಾಂ ಇದು ಟೀ ಅಂತೆ, ಕಾಫಿ ಥರನೇ ಇದೆ ಇದು. ಇವ್ರೆಲ್ಲರಿಗೂ ಟೀ, ನನಗೆ ಮಾತ್ರ ಕಾಫಿ. ಕಾಫಿ ಲೇಟು. ರೋಡು ಪ್ರಾಪರಾಗಿ ಕಾಣಿಸ್ತಾನೇ ಇಲ್ಲ. ಅರುಣು ಅದು ಹೆಂಗ್ ಓಡಿಸಿದ್ರು ನಿಜ ನನಗೆ ಗೊತ್ತಾಗ್ತಾ ಇಲ್ಲ. ನಾನಾಗಿದ್ದಿದ್ರೆ ಭಯ ಬೀಳ್ತಾ ಇದ್ದೆ. ಇವಾಗ ನೋಡಿ ಲೈಕ್ ಫುಲ್ಲು ಕ್ಲಿಯರೆನ್ಸ್ ಐತೆ. ಸ್ವಲ್ಪ ಮುಂದೆ ನೋಡಿ ಫುಲ್ ಫಾಗ್ ಮತ್ತೆ ಕವರ್ ಆಗ್ತದೆ. ಮಂಜು ಹೇಳಿದಕ್ಕೆ ಮಂಜೆ ಭಯ ಪಡ್ಕೊಂಡ್ಬಿಡ್ತು. ನೋಡಿ ಮುಂದೆ ಬನ್ನಿ. ಸಂಗೀತ ಮತ್ತೆ ಲತಾ ಅವರಿದ್ದಾರೆ ಹಿಂದೆ. ಸೊ ಅವ್ರನ್ನು ಸೊ ನೀವು ಮುಂದೆ ಕೂರ್ಬೇಕಂತ ಅಂದ್ರೆ ಫಸ್ಟ್ ಡ್ರೈವಿಂಗ್ ಕಲಿಬೇಕು. ಸೊ ಲೈಕ್ ಅರುಣ್ ಹೆಂಗ್ ಓಡಿಸಿದ್ರು? ನಾನು ಓಡಿಸ್ತೀನಿ ಅಂತ, ಬಟ್ ಅರುಣ್ ಅವ್ರು ಕೊಡ್ತಾನೆ ಇಲ್ಲ. ಅವ್ರಿಗೆ ಅದು ಏನ್ ಇಷ್ಟನೋ ಗೊತ್ತಿಲ್ಲ, ಅವರೇ ಓಡಿಸ್ಬೇಕು. ಇಲ್ಲ ನಮಗೂ ಸ್ವಲ್ಪ ಭಯ ಅಲ್ವಾ. ಸೊ ನಾವು ಬ್ಯಾಂಗ್ಳೂರ್ಗೆ ರೀಚ್ ಆಗ್ಬೇಕು ಅಗೇನ್. ಸೊ ಮಂಡೇ ಆಫೀಸ್ ಬೇರೆ ಇದೆ. ಸೊ ಸಂಗೀತಾಗೆ ಡ್ರೈವಿಂಗ್ ಬರುತ್ತೆ, ಓಡಿಸ್ತಾಳೆ. ಓಡಿಸಲ್ಲ ಅಂತ ಏನಿಲ್ಲ, ಡ್ರೈವಿಂಗ್ ಬರುತ್ತೆ, ಓಡಿಸ್ತಾಳೆ. ಸಿಟಿನಲ್ಲೆಲ್ಲ ಎಲ್ಲರೂ ಹೋದಾಗ ಕೊಡ್ತೀವಿ ಅಂಡ್ ಡ್ರೈವ್ ಮಾಡ್ತಾಳೆ. ಹ್ಯಾವ್ ಯು ಗೈಸ್ ಫೀಲ್ ಮುನ್ನಾರ್ ವಾಸ್ ದಿ ಬೆಸ್ಟ್ ಮಸ್ಟ್ ವಿಸಿಟಿಂಗ್ ಪ್ಲೇಸ್. ಮಸ್ಟ್ ವಿಸಿಟ್ ಪ್ಲೇಸ್. ಅಂಡ್ ನಾವು ಬಂದಿರೋ ಟೈಮಿಂಗು ಸಖತ್ತಾಗಿದೆ. ಅದಕ್ಕೋಸ್ಕರ ಯು ಕ್ಯಾನ್ ಸಿ ಔಟ್ಸೈಡ್ ಫಾಗು, ರೈನು, ಎವ್ರಿ 5 minutes ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಊಟಿ ಹೆಂಗೆ ಎಂಜಾಯ್ ಮಾಡಿದ್ನೋ ಅದೇ ಥರ ಮುನ್ನಾರಿಗೆ ಎಂಜಾಯ್ ಮಾಡ್ತಿದ್ವಿ. ಸೇಮ್ ಊಟಿಗಿಂತ ಡಬಲ್ ಇದೆ ಇದು. ಚಳಿ ಇದೆ ಆಚೆಗಡೆ, ಸಿಕ್ಕಾಪಟ್ಟೆ ಚಳಿ ಇದೆ. ಯಾರು ಹೇಗೆ ಬಂದ್ರು ಎಂಜಾಯ್ ಮಾಡ್ಬೇಕಷ್ಟೇ. ಎಂಜಾಯ್ ಮಾಡಿಲ್ಲ ಅಂದ್ರೆ ಅವ್ರ ಹೊಸ ಕಪಲ್ ಆಗಿರ್ಲಿ, ಎಷ್ಟೇ ವರ್ಷದ ಫ್ರೆಂಡ್ಸ್ ಆಗಿರ್ಲಿ, ಎಂಜಾಯ್ ಮಾಡಬೇಕು. ಸೊ ಅವಾಗ ವೈಬ್ ಮಾಡಬೇಕು, ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ರೈಟ್. ನಾವಂತ ಎಲ್ಲರೂ ಎಂಜಾಯ್ ಮಾಡ್ತೀವಪ್ಪ, ಫ್ರೆಂಡ್ಸ್, ಫ್ಯಾಮಿಲಿ ಯಾರಿದ್ರು ಓಕೆ, ನಾವೆಲ್ಲ ಜೊತೆಗೂ ಮಿಂಗಲ್ ಆಗ್ಬಿಡ್ತೀವಿ. ವಿ ಆರ್ ಗುಡ್, ವಿ ಆರ್ ಹ್ಯಾಪಿ. ಫೈನಲಿ ಗುಡ್ ಟ್ರಿಪ್. ಫ್ರೆಂಡ್ಸ್, ಒಂದು ಬ್ರೇಕ್, ಟೆಂಡರ್ ಕೋಕೋನಟ್ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಪೇಪರ್ ಗಂಜಿ ವೇಣು ನಾಕಿ. ಅಯ್ಯೋ, ತೆಲುಗು ತಮಿಳೆಲ್ಲ ಮಿಕ್ಸ್. ಫ್ರೆಂಡ್ಸ್ ಏನೋ ಚೆಕಿಂಗ್ ಮಾಡ್ತಾ ಇದ್ದಾರೆ.